ನಮ್ಮ ನಾಯಕರು ಹೇಳಿದ್ರಲ್ಲಿ ಇನ್ನೇನು ಸರ್ ಇವತ್ತು ಮಂಡ್ಯ ಭಾಗದ್ದು ಸಭೆ ಇಟ್ಕೊಂಡಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಏನಾದ್ರು ಚರ್ಚೆ ಆಗುತ್ತಾ, ಹೇಗೆ ಸರ್? ಏನಿಲ್ಲ, ಇವತ್ತು ಮುಂದಿನ MP ಚುನಾವಣೆಗೆ BJP JDS ಕಮಾಂಡ್ ಅಭ್ಯರ್ಥಿ ಚುನಾವಣೆ ಹೆಂಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ. ಮಂಡ್ಯವನ್ನ JDSಗೆ ಬಿಟ್ಕೊಡ್ಬೇಕು ಅನ್ನೋದು ಎಲ್ಲ ನಾಯಕರ ಒತ್ತಾಯ. ಭರವಸೆ ಇದೆ ಸರ್ ನಿಮಗೆ ಮಂಡ್ಯ ಯಾಕೆ ಹಂಗಂತೀರಿ? 100ಕ್ಕೆ 1000 ಭಾಗ ಹಾಸನ JDS 1-2 ಫಸ್ಟ್ ಪ್ರಿಫರೆನ್ಸಲ್ಲೇ ಕ್ಲಿಯರ್ ಆಗುತ್ತೆ. ಇನ್ನು 3, 4, 5 ನಾವು ಯಾವ್ದು ಬೇಕು ಅನ್ನೋದನ್ನು ತೀರ್ಮಾನ ಆಗಬೇಕು. ಹಾಸನ ಮತ್ತು ಮಂಡ್ಯ ಫಸ್ಟ್ ಪ್ರಿಫರೆನ್ಸಲ್ಲೇ JDS ನೀವು ವೋಟ್ ಫ್ಯಾಕ್ಟ್ರ್ ತಗೊಂಡ್ರು 100ಕ್ಕೆ 100 ಭಾಗ ಅದು JDS ಪಾಲಾಗುತ್ತೆ. ಅದ್ರ ಬಗ್ಗೆ ಈಗ ನಾವು ಚುನಾವಣೆಗಳು ಯಾವ ರೀತಿ ಮಾಡಬೇಕು, ನಮ್ಮಲ್ಲೂ ಭಾಳ ಸಮರ್ಥಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಒಂದು ರೌಂಡ್ ಮೀಟಿಂಗ್ ಮಾಡಲಿಕ್ಕೆ ಅಂತ ಕರೆದಿದ್ದಾರೆ. ಸುಮಲತಾ ಅವರು ಮೀಟಿಂಗ್ ಮಾಡ್ತಿದ್ದಾರೆ ಸರ್, ನನಗೂ ಬೇಕು ಅನ್ನೋ ವಿಚಾರ. ಮಾಡಲಿ ಪಾಪ, ಅವ್ರ ಅಭಿಪ್ರಾಯ, ಅವರು ಮಾಡೋ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ವಲ್ಲ. ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ, ನಾವು ತಲೆಬಾಗಬೇಕಾಗುತ್ತೆ, ಅವರು ತಲೆಬಾಗಬೇಕಾಗುತ್ತೆ. 4 JDS ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ಆಯ್ತು ಸರ್ ಲೋಕಸಭೆ. 4, 5 ಇನ್ನೂ ತೀರ್ಮಾನ ಆಗಿಲ್ಲ 8 ಸೀಟು ಅಂತ. ಸರ್ ಮಂಡ್ಯದಲ್ಲಿ JDSಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ ಸರ್? ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ 100ಕ್ಕೆ 1000 ಭಾಗ ಇದೆ. ಗೆಲ್ತೀರಾ ಸರಿ ಸರಿ? 100ಕ್ಕೆ 1000 ಭಾಗ ಗೆಲ್ತೀವಿ ನಾವು. ಸರ್ ನಿಮ್ಮನ್ನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು ಸರ್, ಹೇಗೆ ಸರ್? ಪಕ್ಷ ಮೊದಲಿಂದ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವು ತಲೆಬಾಗಿ ಪಕ್ಷ ಕಟ್ಕೊಂಡು ಬಂದಿದ್ದೀವಿ. ನಾನು ಆಕಾಂಕ್ಷಿತನಲ್ಲ, ಪಕ್ಷ ಏನು ತೀರ್ಮಾನ ಮಾಡುತ್ತೋ ಭದ್ರಾಗಿ ನಡ್ಕೋತೀವಿ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸೋ ಆಲೋಚನೆ ಏನು ಇದೆಯಾ ಸರ್? ತಾವೇನಾದರೂ ಕರಿತಾ ಇದ್ದೀವಿ, ಸಲಹೆ ಕೊಟ್ಟಿದ್ದೀರಾ ಅಂತ ಸರ್ ನಾಯಕರು? ನಾವು ಎಲ್ಲ ರೀತಿ ಕರಿತಾ ಇದ್ದೀವಿ. ನಾವಿಲ್ಲೇ ಒಂದ್ಸಲ ನಾನು ರಾಮನಗರ ಎಂಟ್ರಿ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇವತ್ತು ಅವ್ರ ಮನವೊಲಿಸುವ ಪ್ರಯತ್ನ ಮಾಡ್ತೀವಿ.